ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗಿದೆ. ಅದರಲ್ಲೂ ಜಂಟಿ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳು ಸಹಜವಾಗಿ ಚರ್ಚೆ ಆಗುತ್ತೆ. ಆದರೆ ಇವತ್ತು ರಾಜ್ಯಪಾಲರ ಭಾಷಣ ಇತ್ತು. ರಾಜ್ಯಪಾಲರ ಭಾಷಣಕ್ಕೂ ಮೊದಲು ಬಿಜೆಪಿ ಶಾಸಕರೆಲ್ಲರೂ ಕೂಡ ಕೇಸರಿ ಶಾಲನ್ನು ಹಾಕೊಂಡು ಬಂದಿದ್ರು. ಕಾರ್ಯಕ್ರಮ ಆರಂಭವಾಗ್ತಿದ್ದಂತೆ ಅಥವಾ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆನ ಕೂಗಿದ್ರು. ಇದರ ಜೊತೆಗೆ ರಾಜ್ಯಪಾಲರ ಭಾಷಣ ಕೂಡ ನಡೀತು. ರಾಜ್ಯಪಾಲರ ಭಾಷಣ ಆದಮೇಲೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧ ನಿಜಕ್ಕೂ ತಾರಕಕ್ಕೇರಿತ್ತು. ಹಾಗಾದ್ರೆ ಹೇಗಿತ್ತು ಇವತ್ತಿನ ಸೆಷನ್ ನೋಡ್ಕೊಂಬರೋಣ. ಹಾಕೊಳ್ಳಿ, ಅವ್ರು ಕೇಸರಿ ಹಾಕೊಳ್ಳಿ. ಕೇಸರಿ ಅವ್ರೊಬ್ರು ಆಸ್ತಿನಾ? ಕೇಸರಿ ಯಾರು ಆಸ್ತಿನೂ ಅಲ್ಲ. ರಾಮ ರಾಜ್ಯದತ್ತ ನಮ್ಮ ದೇಶ ನಡೀತಾ ಇದೆ. ಈ ರಾಮ ರಾಜ್ಯ ಸ್ಥಿರವಾಗಿರಬೇಕು. ಕೇಸರಿ ನೀವು ಸ್ವತ್ತದು ಅರ್ಥಕೊಂಡ್ಬಿಡಿದ್ರೆ ಈ ಧರ್ಮ ಸನಾತನ ಧರ್ಮ ನಿಷ್ಠೆಯನ್ನು ಹೊಂದಿರತಕ್ಕಂಥವ್ರು ಬಿಜೆಪಿಯವರು. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಬಜೆಟ್ ಅಧಿವೇಶನ ನಡೀತಾ ಇದೆ. ಇಂದಿನಿಂದ ಶುರುವಾಗಿರೋ ವಿಧಾನಮಂಡಲ ಅಧಿವೇಶನ ಫೆಬ್ರವರಿ 23ರ ತನಕ ನಡೆಯಲಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ಈ ಬಾರಿ ಸದನದಲ್ಲಿ ಕೋಲಾಹಲವಾಗೋ ಎಲ್ಲಾ ಸಾಧ್ಯತೆಗಳು ಕಂಡುಬಂದಿವೆ. ಯಾಕಂದ್ರೆ ಇತ್ತೀಚೆಗೆ ಮಂಡ್ಯದಲ್ಲಿ ಧ್ವಜ ದಂಗಲ್ ನಡೆದಿತ್ತು. ಅದಕ್ಕೂ ಮೊದಲು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೆಸಿ ಬಿಜೆಪಿ ಮೈಲೇಜ್ ತೆಗೆದುಕೊಂಡಿತ್ತು. ಸಂಸತ್ ಅಧಿವೇಶನದಲ್ಲೂ ಪ್ರಧಾನಿ ಮೋದಿ ಮಾತಿಗೂ ರಾಮನ ಜಪ ಮಾಡಿದ್ರು. ಇತ್ತ ರಾಜ್ಯದ ಬಜೆಟ್ ಅಧಿವೇಶನ ಪ್ರಾರಂಭದಲ್ಲೇ ಬಿಜೆಪಿ ನಾಯಕರು ಕೇಸರಿ ಕಹಳೆ ಮೊಳಗಿಸಿ ನಾಳಿನಿಂದ ನಡೆಯೋ ಸಮರಕ್ಕಾಗಿ ಕಾಂಗ್ರೆಸ್ ನಾಯಕರಿಗೆ ರಣವೀಳ್ಯ ನೀಡಿದ್ದಾರೆ. ಅಷ್ಟಕ್ಕೂ ಇವತ್ತು ವಿಧಾನಸೌಧದಲ್ಲಿ ಆಗಿದ್ದೇನು ಅಂದ್ರೆ, ವಿಧಾನಮಂಡಲದ ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಉಳಿದಿದ್ವು. ಅದೇ ಸಂದರ್ಭದಲ್ಲಿ ಕೇಸರಿ ಶಾಲುಗಳೊಂದಿಗೆ ರಾರಾಜಿಸಿದ ಬಿಜೆಪಿಯ ಸದಸ್ಯರು ವಿಧಾನಸಭೆಯ ಒಳಗೆ ಜೈ ಶ್ರೀರಾಮ್ ಘೋಷಣೆಗಳನ್ನ ಮೊಳಗಿಸಿದ್ರು. ಕೇಸರಿ ಶಾಲುಗಳನ್ನ ಹಾಕೊಂಡೇ ರಾಜ್ಯಪಾಲರ ಭಾಷಣಕ್ಕೆ ಅಣಿಯಾಗಿ ಕುಳಿತಿದ್ರು. ವಿಧಾನಮಂಡಲದ ಅಧಿವೇಶನಕ್ಕೆ ಪ್ರವೇಶಿಸಿದ ರಾಜ್ಯಪಾಲರು ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ನಮ್ಮ ಸಂವಿಧಾನದ ಪ್ರಕಾರ ಚುನಾವಣೆಗಳಲ್ಲಿ ಧರ್ಮ, ಜಾತಿ ಇತ್ಯಾದಿಗಳ ಬಳಕೆಗೆ ನಿರ್ಬಂಧಗಳಿವೆ ಅನ್ನೋದನ್ನು ಹೇಳಿದ್ರು. 2023-24 के दौरान SC, SP, TSP के तहत अनुसूचित जाति और अनुसूचित जनजाति के व्यापक विकास के लिए ಇದು ಇಷ್ಟಕ್ಕೆ ನಿಲ್ಲಲಿಲ್ಲ. ರಾಜ್ಯಪಾಲರ ಭಾಷಣ ಮುಗಿದ ಬಳಿಕ ಮತ್ತೊಂದು ರೀತಿಯ ಬೆಳವಣಿಗೆಯೇ ಆಯಿತು. ರಾಜ್ಯಪಾಲರು ಸದನದಿಂದ ನಿರ್ಗಮಿಸುತ್ತಿದ್ದಾಗ ಬಿಜೆಪಿ ನಾಯಕರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರೆ ಸಚಿವ ಸಂತೋಷ್ ಲಾಡ್ ಜೈ ಭೀಮ್ ಅಂತ ಕೂಗಿದ್ರು. ಇನ್ನು ಕೇಸರಿ ಶಾಲು ಧರಿಸಿದ್ದಕ್ಕೆ ಬಿಜೆಪಿ ನಾಯಕರು ಸಮರ್ಥನೆ ನೀಡಿದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ರಾಮ ರಾಜ್ಯದತ್ತ ನಮ್ಮ ದೇಶ ನಡೀತಾ ಇದೆ. ಈ ರಾಮ ರಾಜ್ಯ ಸ್ಥಿರವಾಗಿರಬೇಕು, ರಾಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು, ರಾಮ ರಾಜ್ಯ ವಿಶ್ವದ ಗುರು ಆಗಬೇಕು. ಆ ದೃಷ್ಟಿಯಿಂದ ನಾವೆಲ್ಲರೂ ಇವತ್ತು ಕೇಸರಿ ಶಾಲುವನ್ನು ಧರಿಸಿ ನಾವು ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಸನಾತನ ಧರ್ಮದ ಮೇಲೆ ಏನೊಂದು ಅಪಮಾನ ಆಗಿತ್ತು, ಅದನ್ನು ತೊಡೆದು ಹಾಕತಕ್ಕಂಥದ್ದು ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮ ಮಂದಿರ ಆರಂಭ ಆದ ನಂತರ ಮೊದಲನೇ ಅಧಿವೇಶನ ಆಗಿದ್ದರಿಂದ ಅದರ ಸಂಕೇತಿಕವಾಗಿ ನಾವೊಂದು ಹಸಿರು ಕೇಸರಿ ಶಾಲನ್ನು ಧರಿಸಿ ರಾಮಸ್ಮರಣೆಯನ್ನು ಮಾಡುವಂಥ ಕೆಲಸ ಮೊದಲನೇ ದಿವಸ ನಾವೆಲ್ಲ ಬಿಜೆಪಿ ಶಾಸಕರು ಮಾಡಿದ್ದೇವೆ. ಬಿಜೆಪಿ ನಾಯಕರು ಕೇಸರಿ ಶಾಲು ಧರಿಸಿ ಬಂದಿದ್ದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಮಾತನಾಡಿ ಕೇಸರಿ ಅವರೊಬ್ಬರ ಆಸ್ತಿನ ಅಂತ ಪ್ರಶ್ನಿಸಿದ್ರೆ, ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ ಬಿಜೆಪಿಯವರು ಸರಿಯಾದ ಪಾಠ ಕಲಿತಾರೆ ಅಂದ್ರು. ಇನ್ನು ಎಂ.ಬಿ. ಪಾಟೀಲ್ ಕೇಸರಿ ಯಾರ ಸೊತ್ತು ಅಲ್ಲ ಅಂತ ಕಾಲೆಳೆದಿದ್ದಾರೆ. ಹಾಕೊಳ್ಳಿ, ಅವ್ರು ಕೇಸರಿ ಹಾಕೊಳ್ಳಿ. ಕೇಸರಿ ಅವ್ರೊಬ್ರು ಆಸ್ತಿನಾ? ಕೇಸರಿ ಯಾರು ಆಸ್ತಿನೂ ಅಲ್ಲ. ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ತಾರೆ. ನಾನು ಹಿಂದೆ ಹೇಳಿದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಅವರು ರಾಜಕಾರಣ ಪಾಪ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕೇಸರಿ ಯಾರು ಹಾಕೊಳ್ಳಿ, ಕಪ್ಪು ದಾರ ಹಾಕೊಳ್ಳಿ. ನಾವು ನಮ್ಮ ರಾಜ್ಯದ ಕಿತ್ತಕ್ಕೆ ಏನು ಬೇಕು ನಾವು ಮಾಡ್ತೀವಿ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ
ರಾಜಕಾರಣವನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಎಲ್ಲವೂ ಅದನ್ನು ಮಾಡ್ತಕ್ಕಂಥ BJP ಅವರಿಗೆ ಬರೋ ದಿವಸಗಳಲ್ಲಿ ಪಾಠ ಕಲಿತಾರೆ. ಕೇಸರಿ ಶಾಲ್ ಇವ್ರು ಸ್ವತ್ತಲ್ಲ. ಈಗ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು ನಮ್ಮ ಮಠಗಳಲ್ಲಿ, ಈಗ ನಮ್ಮ ಲಿಂಗಾಯತ್ ಮಠಗಳಲ್ಲಿ ತಗೊಳ್ಳಿ, ಕೇಸರಿನೇ ಇರ್ತದೆ. ನಮ್ಮ ದೇವಸ್ಥಾನಗಳ ಮೇಲೆ ಕೇಸರಿನೇ ಇರ್ತದೆ. ನಾವು ಪೂಜೆ ಮಾಡುವಾಗ ಗಿರಿದಾಟ ಪೂಜೆ ಮಾಡುವಾಗ ಕೇಸರಿ ಇಟ್ಕೊಂಡು ಬಳಸ್ಕೊಂಡು ಮಾಡ್ತೀವಿ. ಕೇಸರಿ ಇವ್ರು ಸ್ವತ್ತ ಅದು. ಇದಕ್ಕೂ ಮುನ್ನ ವಿಧಾನಸೌಧದಲ್ಲಿ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಬಿಜೆಪಿ ನಾಯಕರ ಕಣ್ಣಿಗೆ ಬಿದ್ದಿದ್ದೇ ತಡ. ಅವರು ಹತ್ತಿರ ಬರ್ತಿದ್ದಂತೆ ಮುನಿರತ್ನ ಕೇಸರಿ ಶಾಲ್ ಹಾಕಿದ್ರು. ಆಗ ರವಿ ಗಾಣಿಗ ಭಾರತದ ಬಾವುಟ ತರಬೇಕಿತ್ತು ಅಂತ ಹೇಳ್ತಿದ್ದಂತೆ ಮುನಿರತ್ನ ಶಾಲ್ ಹಾಕಲ ಅಂತ ಪ್ರಶ್ನಿಸಿದ್ರು. ಆಗ ಕಾಂಗ್ರೆಸ್ ಶಾಸಕ ನಾನು ಕೂಡ ಹಿಂದೂನೇ ಹಾಕಿ ಅಂತ ಕೇಸರಿ ಶಾಲನ್ನ ಕೊರಳಿಗೆ ಹಾಕಿಸಿಕೊಂಡ್ರು. ವಿಧಾನಸೌಧದ ಹೊರಗೆ ಮಾತ್ರ ಕೇಸರಿ ಶಾಲು ಹಾಕೊಂಡು ಬರಲಿಲ್ಲ. ಬದಲಾಗಿ ಸದನದ ಒಳಗೂ ಬಿಜೆಪಿ ನಾಯಕರು ಕೇಸರಿ ಶಾಲು ತೊಟ್ಟು ಎಂಟ್ರಿ ಕೊಟ್ರು. ಸದನದಲ್ಲಿ ಬಿಜೆಪಿ ಸದಸ್ಯರಿಗೆ ಮುನಿರತ್ನ ಕೇಸರಿ ಶಾಲು ಹಂಚಿದ್ರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾಳೆಯಿಂದ 3 ದಿನಗಳ ಕಾಲ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಯಲಿದೆ. ಫೆಬ್ರವರಿ 16ರಂದು ಮತ್ತೊಮ್ಮೆ ದಾಖಲೆಯ ಬಜೆಟ್ ಮಂಡಿಸಲಿರುವ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ ನಡೆಸಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.